ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ನಿಯಂತ್ರಣ ಹಾಗೂ ಸಹಭಾಗಿತ್ವ, ನಿಮ್ಮ ಹಳೆಯ ಚಾಪ್ಟರ್, ದ ಬಿಗ್ಗೆಸ್ಟ್ ಚಾಪ್ಟರ್, ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಸೊ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಬಹು ಆಯ್ಕೆಯ ಪ್ರಶ್ನೆಗಳನ್ನ ನೋಡೋಣ. ಜೊತೆಗೆ ಒಂದು ಚಾರ್ಟ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ, ಒಂದು ಕೋಷ್ಟಕವನ್ನ ಪ್ರಿಪೇರ್ ಮಾಡಿದ್ದೀನಿ ನಾನು ನಿಮ್ಗೋಸ್ಕರ. ಆ ಕೋಷ್ಟಕದ ರೆಫರೆನ್ಸ್ ನಿಮ್ಗೆ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅನ್ನ ನೋಡಿದ್ರ ಮೂಲಕ ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಈ ಒಂದು ಪಾಠದಲ್ಲಿ ಸಸ್ಯಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳಿರ್ಲಿಲ್ಲ ಅಲ್ವಾ. ಮಿದುಳ ಬಳ್ಳಿಗೆ ಸಂಬಂಧಪಟ್ಟದ್ದು ಮತ್ತೆ ಹಲವಾರು ಗ್ರಂಥಿಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಿದ್ದೆ. ಬಟ್ ಸಸ್ಯಗಳಲ್ಲೂ ಕೂಡ ಈ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಹಾರ್ಮೋನ್ಗಳೇನು, ಇವನನ್ನು ಕೂಡ ನಾವು ತಿಳ್ಕೊಂತಾ ಹೋಗ್ಬೇಕಾಗತ್ತೆ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಸಸ್ಯಗಳಲ್ಲಿ ಮಾಗಿದ ಎಲೆಗಳು ಮತ್ತು ಹಣ್ಣುಗಳನ್ನ ಉದುರುವಂತೆ ಮಾಡುವಂತಹ ಹಾರ್ಮೋನ್ ಯಾವುದು? ಸಸ್ಯಗಳಲ್ಲಿ ಮಾಗಿದ ಎಲೆಗಳು ಮತ್ತು ಹಣ್ಣುಗಳು ಉದುರುವಂತೆ ಮಾಡುವ ಹಾರ್ಮೋನ್ ಯಾವುದು? ಆಪ್ಷನ್ ಎ ಆಕ್ಸಿನ್, ಆಪ್ಷನ್ ಬಿ ಅಬಿಸಿಕ್ ಆಮ್ಲ, ಆಪ್ಷನ್ ಸಿ ಜಿಬರ್ಲಿನ್ಗಳು, ಆಪ್ಷನ್ ಡಿ ಸೈಟೋಕೈನಿನ್. ಸೊ ಸರಿಯಾದಂತಹ ಉತ್ತರ ಏನಿರಬಹುದು? ಯಾರು ಹೇಳ್ತೀರಾ? ಸಸ್ಯಗಳಲ್ಲಿ ಮಾಗಿದ ಎಲೆಗಳನ್ನ ಮತ್ತು ಹಣ್ಣುಗಳನ್ನ ಉದುರುವಂತೆ ಮಾಡುವಂತಹ ಹಾರ್ಮೋನ್ ಯಾವುದು? ಆಕ್ಸಿನ್ ಆಪ್ಷನ್ ಎ, ಆಪ್ಷನ್ ಬಿ ಅಬಿಸಿಕ್ ಆಮ್ಲ, ಆಪ್ಷನ್ ಸಿ ಜಿಬರ್ಲಿನ್ಗಳು, ಆಪ್ಷನ್ ಡಿ ಸೈಟೋಕೈನಿನ್. ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಅಬಿಸಿಕ್ ಆಮ್ಲ. ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಈ ಒಂದು ಆಮ್ಲದ ಹಾರ್ಮೋನ್ ಇಂದ ಎಲೆಗಳು ಮತ್ತು ಹಣ್ಣುಗಳು, ಇವಾಗೆಲ್ಲ ದರ್ಗೆಲೆಗಳು ಅಂತ ಕರಿತೀವಿ, ಒಣಗಿದ ಎಲೆಗಳು ಅಂತ ಕರಿತೀವಲ್ವಾ. ಸೊ ಒಣಗಿದ ಎಲೆಗಳು ಉದುರುವಂತಹ ಕಾಲ, ಎಲ್ಲಿ ಹೋದ್ರೂ ಕೂಡ ಕಸದ ರಾಶಿ, ಎಲೆಯ ರಾಶಿಯನ್ನ ಕಾಣ್ತಾ ಹೋಗ್ತೀವಿ. ಯಾತಕ್ಕೆ? ಯಾವ ಕಾಲ ಈಗ? ಫಲ್ಗುಣ. ಸೊ ಅದಾದ ನಂತರ ಬರೋದು ಚೈತ್ರ ಕಾಲದಲ್ಲಿ ಮತ್ತೆ ವಸಂತ ಎಲೆಗಳು ಅರಳುತ್ತೆ. ಸೊ ಇದಕ್ಕೆ ಕಾರಣ ಆಗುವಂತಹ ಹಾರ್ಮೋನ್ ಅಬಿಸಿಕ್ ಆಮ್ಲ. ನೆಕ್ಸ್ಟ್ ಎರಡನೇ ಪ್ರಶ್ನೆ: ಸಸ್ಯದ ಭಾಗವು ಗುರುತ್ವ ಬಲದ ದಿಕ್ಕಿನಲ್ಲಿ ಚಲಿಸುವುದಕ್ಕೆ ನೀಡಿರುವಂತಹ ಹೆಸರು ಯಾವುದು? ಸೊ ಈಗ ಸಸ್ಯದ ಭಾಗವು ಗುರುತ್ವ, ಗ್ರಾವಿಟಿಯ ಕಡೆಗೆ ಹೋಗುತ್ತೆ, ಆದ್ರೆ ರೂಟ್ಸ್ಗಳು, ಬೇರುಗಳು ಅದರ ಅಪೋಸಿಟ್ ಡೈರೆಕ್ಷನ್ಗೆ ಹೋಗುತ್ತೆ. ಈ ಸಸ್ಯದ ಭಾಗವು ಗುರುತ್ವ ಬಲದ ದಿಕ್ಕಿನಲ್ಲಿ ಚಲಿಸುವುದಕ್ಕೆ ನೀಡಿರುವಂತಹ ಹೆಸರು ಅಂತ ಹೇಳಿದ್ರೆ ಅದು ಯಾವುದು? ಆಪ್ಷನ್ ಎ ದ್ಯುತಿ ಅನ್ವರ್ತನೆ, ಆಪ್ಷನ್ ಬಿ ರಾಸಾಯನಿಕ ಅನುವರ್ತನೆ, ಆಪ್ಷನ್ ಸಿ ಗುರುತ್ವ ಅನುವರ್ತನೆ, ಆಪ್ಷನ್ ಡಿ ಜಲಾನುವರ್ತನೆ. ಸೊ ಸರಿಯಾದಂತಹ ಉತ್ತರ ಯಾವ್ದಿರುತ್ತೆ? ಗುರುತ್ವದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದ್ರೆ ಉತ್ತರ ಗುರುತ್ವ ಅನುವರ್ತನೆ, ಆಪ್ಷನ್ ಸಿ ಆಗಿರುತ್ತೆ. ಓಕೆ, ಡನ್. ನೆಕ್ಸ್ಟ್ ಮೂರನೇ ಪ್ರಶ್ನೆ: ಘಾರ್ನ ಗ್ರಾಹಕಗಳು ಗುರುತಿಸುವುದು ಏನನ್ನ? ಸೊ ಗ್ರಹಿಸುವಂತಹದ್ದು ಏನನ್ನ ಗ್ರಹಿಸುತ್ತೆ? ವಾಸನೆಯನ್ನ, ಬೆಳಕನ್ನ, ಶಬ್ದವನ್ನ, ರುಚಿಯನ್ನ. ಗಾರ್ನ ಗ್ರಾಹಕಗಳು ಗಮನಿಸೋದು ವಾಸನೆಯನ್ನ, ಸ್ಮೆಲ್ ಅನ್ನ ಅದು ಗಮನಿಸುತ್ತೆ. ಸೊ ಸರಿಯಾದಂತಹ ಉತ್ತರ ವಾಸನೆ ಆಗಿರುತ್ತೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ: ನಮ್ಮ ದೇಹವನ್ನ ಓಟಕ್ಕೆ ಇಲ್ಲವೇ ಹೋರಾಟಕ್ಕೆ ಸಿದ್ಧಗೊಳಿಸುವಂತಹ ಹಾರ್ಮೋನ್ ಯಾವುದು? ನಮ್ಮ ದೇಹವನ್ನ ಓಟಕ್ಕೆ ಇಲ್ಲವೇ ಹೋರಾಟಕ್ಕೆ ಸಿದ್ಧಗೊಳಿಸುವ ಹಾರ್ಮೋನ್ ಯಾವುದು? ಆಪ್ಷನ್ ಎ ಥೈರಾಕ್ಸಿನ್, ಆಪ್ಷನ್ ಬಿ ಬೆಳವಣಿಗೆ ಹಾರ್ಮೋನ್, ಆಪ್ಷನ್ ಸಿ ಅಡ್ರಿನಲಿನ್, ಆಪ್ಷನ್ ಡಿ ಇನ್ಸುಲಿನ್. ಅರ್ಥ ಆಯ್ತಾ? ಆಪ್ಷನ್ ಎ ಥೈರಾಕ್ಸಿನ್, ಆಪ್ಷನ್ ಬಿ ಬೆಳವಣಿಗೆ ಹಾರ್ಮೋನ್, ಆಪ್ಷನ್ ಸಿ ಅಡ್ರಿನಲಿನ್, ಆಪ್ಷನ್ ಡಿ ಇನ್ಸುಲಿನ್. ನಮ್ಮ ದೇಹವನ್ನ
ಓಟಕ್ಕೆ ಇಲ್ಲ ಹೋರಾಟಕ್ಕೆ ಸಿದ್ಧಗೊಳಿಸುವಂತಹ ಹಾರ್ಮೋನ್ ಅಡ್ರಿನಲಿನ್. ಅಡ್ರಿನಲಿನ್ ನಮ್ಮ ದೇಹವನ್ನ ಓಟಕ್ಕೆ ಇಲ್ಲವೇ ಹೋರಾಟಕ್ಕೆ ಸಿದ್ಧಗೊಳಿಸುವಂತಹ ಹಾರ್ಮೋನ್. ಓಕೆ, ಪ್ರಶ್ನೆ 5, ಸಸ್ಯದ ಕಾಂಡ ಮೇಲ್ಮುಖವಾಗಿ ಬೆಳೆಯುವುದಕ್ಕೆ ಯಾವುದಕ್ಕೆ ಉದಾಹರಣೆಯಾಗಿದೆ? ಸಸ್ಯದ ಕಾಂಡ ಮೇಲ್ಮುಖವಾಗಿ ಬೆಳೆಯುವುದು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ರಾಸಾಯನಿಕ ಅನುಬಂಧ, ಆಪ್ಷನ್ ಬಿ ಋಣಾತ್ಮಕ ಜಲಾನುವರ್ತನೆ, ಆಪ್ಷನ್ ಸಿ ಧನಾತ್ಮಕ ಗುರುತ್ವ ಅನುವರ್ತನೆ, ಆಪ್ಷನ್ ಡಿ ಋಣಾತ್ಮಕ ಗುರುತ್ವ ಅನುವರ್ತನೆ. ಒಂದು ಸಸ್ಯದ ಕಾಂಡ ಮೇಲ್ಮುಖವಾಗಿ ಬೆಳೆಯುವುದಕ್ಕೆ ಧನಾತ್ಮಕ ಗುರುತ್ವ ಅನುವರ್ತನೆ ಕಾರಣನ, ಋಣಾತ್ಮಕ ಗುರುತ್ವ ಅನುವರ್ತನೆ ಕಾರಣನ, ಅಥವಾ ಋಣಾತ್ಮಕ ಜಲಾನುವರ್ತನೆ ಕಾರಣನ, ಅಥವಾ ರಾಸಾಯನಿಕ ಅನುವರ್ತನೆ ಕಾರಣನ? ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ಋಣಾತ್ಮಕ ಗುರುತ್ವ ಅನುವರ್ತನೆ. ಋಣಾತ್ಮಕ ಗುರುತ್ವ ಅನುವರ್ತನೆ. ನಾವು ಕ್ವಿಕ್ ರೀಕ್ಯಾಪ್ ಏನಂತ ಕಲ್ತಿದೀವಿ ನಾವು? ಸಸ್ಯಗಳಲ್ಲಿ ಮಾಗಿದ ಎಲೆಗಳು ಮತ್ತು ಹಣ್ಣುಗಳನ್ನ ಉದುರುವಂತೆ ಮಾಡುವ ಹಾರ್ಮೋನ್ ಅಬಿಸಿಕ್ ಆಮ್ಲ. ಸಸ್ಯದ ಭಾಗವು ಗುರುತ್ವಾಬಲದ ದಿಕ್ಕಿನಲ್ಲಿ ಚಲಿಸುವುದಕ್ಕೆ ನೀಡಿರುವ ಹೆಸರು ಗುರುತ್ವ ಅನುವರ್ತನೆ. ಗ್ರಾಹಕಗಳು ಗುರುತಿಸುವುದು ವಾಸನೆಯನ್ನು. ನಮ್ಮ ದೇಹವನ್ನ ಓಟಕ್ಕೆ ಇಲ್ಲವೇ ಹೋರಾಟಕ್ಕೆ ಸಿದ್ಧಗೊಳಿಸುವಂತಹ ಹಾರ್ಮೋನ್ ಅಡ್ರಿನಲಿನ್. ಸಸ್ಯದ ಕಾಂಡ ಮೇಲ್ಮುಖವಾಗಿ ಬೆಳೆಯುವುದು ಉದಾಹರಣೆ ಋಣಾತ್ಮಕ ಗುರುತ್ವ ಅನುವರ್ತನೆಗೆ. ಓಕೆ, ಸೊ ಇದನ್ನೆಲ್ಲ ನೀವು ಆದಷ್ಟು ಸರಿಯಾದಂತಹ ಉತ್ತರವನ್ನ ಕೊಟ್ಟಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈಗ ನಿಮ್ಮ ನೋಟ್ಬುಕ್ ಅನ್ನ ತೆಗಿರಿ. ಪ್ಲೀಸ್ ಓಪನ್ ಯುವರ್ ನೋಟ್ಬುಕ್ ಅಂಡ್ ಸ್ಟಾರ್ಟ್ ನೋಟಿಂಗ್ ಡೌನ್ ದಿಸ್ ಚಾರ್ಟ್. ಸೊ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಇದು ಓಕೆ. ಸೊ ಈ ರೀತಿ ಬರ್ಕೊಳ್ಳಿ ಅನುಬಂಧ ಅಂತ. ಅನುಬಂಧ ಅಂತ ಹೇಳಿದ್ರೆ ಏನು, ಇದಕ್ಕೆ ಸಂಬಂಧ ಏನಿದೆ ಅಂತ. ಕ್ಷಮೆ ಇರ್ಲಿ. 3 ಕಾಲಮ್ಸ್ ಗಳಿರುತ್ತೆ. ಹಾರ್ಮೋನ್, ಅಂತಃಸ್ರಾವಕ ಗ್ರಂಥಿಗಳು. ಅಂತಃಸ್ರಾವಕ ಗ್ರಂಥಿಗಳು ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಏನ್ ಕರಿತೀವಿ, ಇಂಟರ್ನಲ್ ಇರುವಂತಹ ಗ್ಲ್ಯಾಂಡ್ಸ್. ಕಾರ್ಯಗಳು, ವಾಟ್ ಇಸ್ ದ ಫಂಕ್ಷನ್ ಆಫ್ ದೋಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅದಕ್ಕೆ ಸಂಬಂಧಪಟ್ಟಂತಹ ಹಾರ್ಮೋನು, ಅವು ಮಾಡುವಂತಹ ಕಾರ್ಯಗಳು. ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಮೊದಲನೇದು ಬೆಳವಣಿಗೆ ಹಾರ್ಮೋನ್. ನಮ್ಮಲ್ಲಿ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಹಾರ್ಮೋನ್ ಯಾವುದು? ಪಿಟ್ಯೂಟರಿ ಗ್ರಂಥ ಅಥವಾ ಪಿಟ್ಯೂಟರಿ ಗ್ಲ್ಯಾಂಡ್. ಇದೇನ್ ಮಾಡುತ್ತೆ? ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನ ಪ್ರಚೋದಿಸುತ್ತೆ. ನಮ್ಮ ದೇಹದ ಅಂಗಾಂಗಗಳಲ್ಲಿ ಬೆಳವಣಿಗೆಯನ್ನ ಪ್ರಚೋದಿಸುತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್. ನೋಟ್ ಮಾಡ್ಕೊಳ್ಳಿ, ಬೆಳವಣಿಗೆಯ ಹಾರ್ಮೋನ್ ಪಿಟ್ಯೂಟರಿ ಗ್ರಂಥಿ ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನ ಪ್ರಚೋದಿಸುತ್ತದೆ. ನೆಕ್ಸ್ಟ್ ಥೈರಾಕ್ಸಿನ್. ಥೈರಾಕ್ಸಿನ್ ಯಾವದದು? ಥೈರಾಯ್ಡ್ ಗ್ರಂಥಿ ಅಥವಾ ಥೈರಾಯ್ಡ್ ಗ್ಲ್ಯಾಂಡ್. ಅದೇನ್ ಮಾಡುತ್ತೆ? ನಮ್ಮ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ. ನಮ್ಮ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ. ಸೊ ಇದು ಮೂಮೆಂಟ್ ಆಗ್ತಾ ಇಲ್ಲ. ಒನ್ ಸೆಕೆಂಡ್. ಇದನ್ನ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ, ಆಗ ನಿಮ್ಗೆ ನೀಟಾಗಿ ಕಾಣುತ್ತೆ.
ಸೊ ಈಗ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಈ ರೀತಿಯಾಗಿ ನೋಟ್ ಮಾಡ್ಕೊಳ್ಳಿ. ಹಾರ್ಮೋನ್ ಅಂತಃಸ್ರಾವಕ ಗ್ರಂಥಿಗಳು ಕಾರ್ಯಗಳು. ಮೊದಲನೇದಾಗಿ ಬೆಳವಣಿಗೆ ಹಾರ್ಮೋನ್ ಪಿಟ್ಯೂಟರಿ ಗ್ರಂಥಿ ಎಲ್ಲಾ ಅಂಗಗಳಲ್ಲಿ ಬೆಳವಣಿಗೆಯನ್ನ ಇದು ಪ್ರಚೋದಿಸುತ್ತದೆ. ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನ ಇದು ನಿಯಂತ್ರಿಸುತ್ತದೆ. ಓಕೆ, ನೆಕ್ಸ್ಟ್ ಮೂರನೇದು ಥರ್ಡ್ ಒನ್ ಇನ್ಸುಲಿನ್. ಇನ್ಸುಲಿನ್ ಮೆದೋಜೀರಕಾಂಗ ಅದರ ಅಂತಃಸ್ರಾವಕ ಗ್ರಂಥಿಗಳು ಮೆದೋಜೀರಕಾಂಗ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುತ್ತದೆ. ಇಟ್ ಕಂಟ್ರೋಲ್ಸ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್. ಅರ್ಥ ಆಯ್ತಾ? ಯಾವುದು? ಇನ್ಸುಲಿನ್ ಮೆದೋಜೀರಕಾಂಗ. ನೆಕ್ಸ್ಟ್ ಟೆಸ್ಟೋಸ್ಟಿರಾನ್ ಇದು ವೃಷಣಗಳು ಇದರ ಅಂತಃಸ್ರಾವಕ ಗ್ರಂಥಿಗಳು ಗಂಡು ಮಕ್ಕಳಲ್ಲಿ ಆನುವಂಶಿಕ ಲೈಂಗಿಕ ಲಕ್ಷಣಗಳ ಬೆಳವಣಿಗೆಯನ್ನ ಇದು ನೋಡ್ಕೊಳ್ಳುತ್ತೆ. ಕಾಣ್ತಾ ಇದೆಯಾ? ಗಂಡು ಮಕ್ಕಳಲ್ಲಿ ಆನುವಂಶಿಕ ಲೈಂಗಿಕ ಲಕ್ಷಣಗಳ ಬೆಳವಣಿಗೆ ಪುರುಷ ಲೈಂಗಿಕ ಅಂಗಗಳ ಬೆಳವಣಿಗೆಯನ್ನ ಇದು ನೋಡ್ಕೊಳ್ಳುತ್ತೆ. ಯಾವ್ದಿದು? ವೃಷಣಗಳು, ಟೆಸ್ಟೋಸ್ಟಿರೋನ್. ನೋಟ್ ಮಾಡ್ಕೊಂಡ್ರಾ? ಹ್ಯಾವ್ ಯು ನೋಟೆಡ್ ಇಟ್ ಡೌನ್? ನೋಟ್ ಮಾಡ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಈಸ್ಟ್ರೋಜನ್. ಈಸ್ಟ್ರೋಜನ್ ಅದರ ಅಂತಃಸ್ರಾವಕ ಗ್ರಂಥಿ ಅಂಡಾಶಯಗಳು ಇದು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಋತುಚಕ್ರದ ನಿಯಂತ್ರಣ ಇತ್ಯಾದಿಯನ್ನ ಮಾಡುತ್ತೆ. ಈಸ್ಟ್ರೋಜನ್ ನೋಟ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಲಾಸ್ಟ್ ಮಿನಿಟ್ ರಿವಿಷನ್ ಗಳಿಗೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಅಕಸ್ಮಾತ್ ಒಂದು ಡಿಸ್ಕ್ರಿಪ್ಟಿವ್ ಕ್ವೆಶನ್ ಬಂತು, ಹಾರ್ಮೋನ್ಗಳು ಅಂತಃಸ್ರಾವಕ ಗ್ರಂಥಿಗಳು ಕಾರ್ಯಗಳು ಇವುಗಳ ಅನುಬಂಧವನ್ನ ವಿವರಿಸಿ. ಜಸ್ಟ್ ಈ ರೀತಿ ಒಂದು ಚಾರ್ಟ್ ಬರೆದ್ರೆ ಆರಾಮಾಗಿ 5ರಿಂದ 6 ಮಾರ್ಕ್ಸ್ ನಿಮ್ಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಅಡ್ರಿನಲಿನ್. ಅಡ್ರಿನಲಿನ್ ಅಡ್ರಿನಲಿನ್ ಗ್ರಂಥಿಯಿಂದ ಇದು ಅಂತಃಸ್ರಾವಕವಾಗ್ತಾ ಬರುತ್ತೆ. ಹೃದಯದ ಬಡಿತದ ವೇಗವನ್ನ ಹೆಚ್ಚಿಸುತ್ತೆ, ಗ್ಲೂಕೋಸ್ ಅನ್ನ ಸಜ್ಜುಗೊಳಿಸುತ್ತೆ. ಹೃದಯದ ಬಡಿತದ ವೇಗವನ್ನ ಹೆಚ್ಚಿಸುತ್ತೆ, ಗ್ಲೂಕೋಸ್ ಅನ್ನ ಸಜ್ಜುಗೊಳಿಸ್ತಾ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಬಿಡುಗಡೆಯಾಗುವ ಹಾರ್ಮೋನುಗಳು. ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವಂತಹ ಹಾರ್ಮೋನುಗಳು ಇದು ಹೈಪೋಥಲಮಸ್ ಇಂದ ಬಿಡುಗಡೆಯಾಗುವಂಥದ್ದು. ಇದು ಪಿಟ್ಯೂಟರಿ ಹಾರ್ಮೋನ್ಗಳನ್ನ ಬಿಡುಗಡೆಗೊಳಿಸಲು ಪ್ರಚೋದಿಸುತ್ತದೆ. ಇದು ಪಿಟ್ಯೂಟರಿ ಗ್ರಂಥಿಯ ಹಾರ್ಮೋನ್ಗಳನ್ನ ಬಿಡುಗಡೆಗೊಳಿಸಲು ಪ್ರಚೋದಿಸುತ್ತದೆ. ಓಕೆ, ನೋಟ್ ಮಾಡ್ಕೊಂಡ್ರಾ? ದೀಸ್ ಆರ್ ದ 7 ಹಾರ್ಮೋನ್ಸ್. ತುಂಬಾ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಬೆಳವಣಿಗೆಯ ಹಾರ್ಮೋನ್, ಥೈರಾಕ್ಸಿನ್ ಹಾರ್ಮೋನ್, ಇನ್ಸುಲಿನ್ ಹಾರ್ಮೋನ್, ಟೆಸ್ಟೋಸ್ಟಿರಾನ್, ಈಸ್ಟ್ರೋಜನ್, ಅಡ್ರಿನಲಿನ್, ಬಿಡುಗಡೆಯಾಗುವ ಹಾರ್ಮೋನ್ಗಳು, ಅದಕ್ಕೆ ಸಂಬಂಧಪಟ್ಟಂತಹ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಃಸ್ರಾವಕ ಗ್ರಂಥಿಗಳು ಹಾಗೂ ಅವುಗಳ ಫಂಕ್ಷನ್ಸ್ ಅಥವಾ ಕಾರ್ಯಗಳು. ಇದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಗಮನಿಸಿದ್ವಿ. ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಟು ಯು ಆಲ್. ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಡನ್. ಓಕೆ, ಈಗ ನಾವಿಲ್ಲಿಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಕಂಪ್ಲೀಟ್ ರಿವಿಷನ್ ಮತ್ತು ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ಕೂಡ ನೋಡಾಯ್ತು. ಈಗ ಮತ್ತೊಂದು ಇಂಪಾರ್ಟೆಂಟ್ ಚಾಪ್ಟರ್ 4th ಕ್ಲಾಸ್ ನಲ್ಲಿ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ, ಅದೇ ವಿದ್ಯುತ್ ಶಕ್ತಿ. ಅರ್ಥ ಆಯ್ತಾ? ಈಗ ವಿದ್ಯುತ್ ಶಕ್ತಿಯಲ್ಲಿ ನಾವ್ ಎಲ್ಲಿವರೆಗೂ ಪಾಠ ಮಾಡಿದ್ವಿ? ಕೂಲಂ ಆವೇಶದವರೆಗೂ ನಾವು ಪಾಠವನ್ನ ಮಾಡಿದ್ವಿ ಅಲ್ವಾ? ಈಗ ನೆಕ್ಸ್ಟ್ ಈಗ ನಾವು ಕೆಲವೊಂದಿಷ್ಟು ವಿದ್ಯುತ್ಗೆ ಸಂಬಂಧಪಟ್ಟಂತಹ ವಿದ್ಯುತ್ ಮಂಡಳಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಒಂದು ಮಂಡಳದ ಮೂಲಕ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹವನ್ನ ಅಳಿಯೋದಕ್ಕೆ ಒಂದು ಉಪಕರಣವನ್ನ ಬಳಸ್ತೀವಿ. ಆ ಉಪಕರಣವನ್ನ ನಾವು ಆಮೀಟರ್ ಅಂತ ಕರಿತೀವಿ. ಆಮೀಟರ್ ಅಂತ ಹೇಳಿದ್ರೆ ಒಂದು ಮಂಡಳದ ಮೂಲಕ ಪ್ರವಹಿಸ್ತಾ ಇರುವಂತಹ ವಿದ್ಯುತ್ ಪ್ರವಾಹವನ್ನ ಅಳಿಯೋದಕ್ಕೆ. ಈ ರೀತಿ ಒಂದು ವಿದ್ಯುತ್ ಪ್ರವಾಹ ಆಗ್ತಾ ಇದೆ, ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಗ್ತಾ ಇದೆ. ಸೊ ಇದನ್ನ ನಾವು ಆಮೀಟರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್
ಈಗ ಈ ಆ ಮೀಟರ್ ಮತ್ತೆ ಓಲ್ಟಾ ಮೀಟರ್ ಅಂತ ನೀವು ಕೇಳಿರಬಹುದು. ಏನ್ ಹಾಗಂದ್ರೆ ಈಗ ಆ ಮೀಟರ್ ಅಂತ ಹೇಳಿದ್ರೆ ಒಂದು ಮಂಡಲದ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹವನ್ನ ಅಳೆಯಲು ಉಪಯೋಗಿಸ್ತಾರೆ. ಆದ್ರೆ ಓಲ್ಟಾ ಮೀಟರ್ ಅಂತ ಏನ್ ಕರಿತೀವಿ ನಾವು, ಈ ಓಲ್ಟಾ ಮೀಟರ್ ಅನ್ನುವಂಥದ್ದು ವಿಭಾಂತರವನ್ನ ಅಳೆಯಲು ಉಪಯೋಗಿಸ್ತಾರೆ. ಏನನ್ನ ಉಪಯೋಗಿಸ್ತಾರೆ ಇದನ್ನ? ವಿಭಾಂತರವನ್ನ ಅಳೆಯೋದಕ್ಕೆ ವೋಲ್ಟಾ ಮೀಟರ್ ಉಪಯೋಗಿಸ್ತಾರೆ. ಆಮಿ ಮೀಟರ್ ಒಂದು ಮಂಡಳದಲ್ಲಿ ವಿದ್ಯುತ್ ಪ್ರವಾಹ ಏನಾಗ್ತಿರುತ್ತೆ ಅದನ್ನ ಅಳೆಯೋದಕ್ಕೆ ಆಮಿ ಮೀಟರ್ ಅನ್ನ ಬಳಸಿದ್ರೆ, ವಿಭಾಂತರವನ್ನ ಅಳೆಯೋದಕ್ಕೆ ವೋಲ್ಟಾ ಮೀಟರ್ ಅನ್ನ ನಾವು ಬಳಸ್ತಾ ಹೋಗ್ತೀವಿ. ಈಗ ಅತ್ಯುಲ್ಲ ವಿದ್ಯುತ್ ಪ್ರವಾಹವನ್ನ ವ್ಯಕ್ತಪಡಿಸೋದಕ್ಕೆ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಏಕಮಾನ ಅಂತ ಹೇಳಿದ್ರೆ ಅದು ಮಿಲಿ ಆಂಪಿರ್ ಮತ್ತು ಮೈಕ್ರೋ ಆಂಪಿರ್. ಈ ಟರ್ಮಿನಾಲಜಿಸ್ ಗಳನ್ನೆಲ್ಲ ನೀವು ಗೊತ್ತು ಮಾಡ್ಕೊಂಡಿರ್ಬೇಕು. ಮಿಲಿ ಆಂಪಿರ್ ಮತ್ತು ಮೈಕ್ರೋ ಆಂಪಿರ್ ಇವೆರಡನ್ನ ಏಕಮಾನವನ್ನ ಉಪಯೋಗಿಸ್ತಾರೆ. ಸೊ ಇದನ್ನ ಈ ರೀತಿಯಾಗಿ ನಾವು ಬರಿಬಹುದು. ಮಿಲಿ ಆಂಪಿರ್ ಬಂದು 1 MA ಇಸ್ ಈಕ್ವಲ್ ಟು, ನೋಟ್ ಮಾಡ್ಕೊಳ್ಳಿ, 10⁻³ ಅರ್ಥ ಆಯ್ತಾ? ಇದನ್ನ ಈ ರೀತಿಯಾಗಿ ಬರ್ತೀವಿ. 10⁻⁶A. ಇದು ಮಿಲಿ ಆಂಪೇರ್, ಇದು ಮೈಕ್ರೋ ಆಂಪೇರ್ ಆಗ್ತಾ ಬರುತ್ತೆ. ಈಗ ಈ ಆಮೀಟರ್ ನ ಹೇಗೆ ಜೋಡಿಸ್ತಾರೆ ಅಂದ್ರೆ ಯಾವಾಗ್ಲೂ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ. ಹೀಗಿರುತ್ತೆ. ಈ ತರನಾಗಿ ಅದನ್ನ ಜೋಡಿಸಿರ್ತಾರೆ. ಓಕೆ. ಈಗ ಒಂದು ವಿದ್ಯುತ್ ಬಲ್ಬ್ ಮತ್ತೆ ಒಂದು ಆಮೀಟರ್ ಮತ್ತು ಒಂದು ವಿದ್ಯುತ್ ಕೋಶ ಮತ್ತೊಂದು ಪ್ಲಗ್ ಕೀಗಳನ್ನ ಒಳಗೊಂಡಿರುವಂತಹ ವಿದ್ಯುತ್ ಮಂಡಳದ ರೇಖಾಚಿತ್ರವನ್ನ ಗಮನಿಸ್ತಾ ಹೋಗೋಣ. ನಿಮ್ಗೆ ಎಕ್ಸಾಮ್ ಗಳಲ್ಲೂ ಕೂಡ ಇದರದೊಂದು ಡಯಾಗ್ರಾಮ್ ಅನ್ನ ಮಾಡಿ ಒಂದು ಸರಳ ವಿದ್ಯುತ್ ಮಂಡಳದ ನಕ್ಷೆ ಬರೆಯಿರಿ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ನೀವು ಬರಿಬಹುದು. ಕ್ಷಮೆ ಇರ್ಲಿ, ಸಾರಿ. ಈ ರೀತಿಯಾಗಿ ನೀವು ಬರಿಬೇಕಾಗುತ್ತೆ. ಈ ಇದನ್ನ ನಾವು ವಿದ್ಯುತ್ ದೀಪ ಅಥವಾ ಬಲ್ಬ್, ವಿದ್ಯುತ್ ದೀಪ. ಈ ಎ ಅಂತ ನಾನು ಏನ್ ಮಾರ್ಕ್ ಮಾಡಿದ್ದೀನಿ ಇದನ್ನ ನಾವು ಆಮೀಟರ್ ಅಂತ ಕರಿತೀವಿ. ಮತ್ತು ಈ ಪ್ಲಸ್ ಮತ್ತೆ ಮೈನಸ್ ಇರುತ್ತೆ, ಇಲ್ಲಿ ಪ್ಲಸ್ ಮತ್ತೆ ಮೈನಸ್, ಇದನ್ನ ಕೋಶ.
ಇದು ಇ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ನಾವು ಒಂದು ಸರಳ ಸಿಂಪಲ್ ವಿದ್ಯುತ್ ಮಂಡಳದ ನಕ್ಷೆಯನ್ನ ಬರೆಯಬಹುದು. ಇದ್ರಲ್ಲಿ ನಾವ್ ಏನೇನ್ ಕರಿತೀವಿ? ಮೀಟರ್ ಇದೆ, ವಿದ್ಯುತ್ ಬಲ್ಬ್ ಇದೆ, ಮೀಟರ್ ಇದೆ, ಮತ್ತು ವಿದ್ಯುತ್ ಕೋಶ ಇದೆ, ಮತ್ತು ಒಂದು ಪ್ಲಗ್ ಇದನ್ನ ಸಹ ನಾವು ನೋಡಬಹುದು. ಈಗ ಯಾವುದೇ ಒಂದು ವಿದ್ಯುತ್ ಮಂಡಳದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಇಲೆಕ್ಟ್ರಾನ್ ಪ್ರವಾಹದ ದಿಕ್ಕು ಅಂತ ನಾವು ಕರಿತೀವಿ. ಸೊ ಏನಿದು ಇಲೆಕ್ಟ್ರಾನ್ ಪ್ರವಾಹ? ನೋಡೋಣವಾ? ನೋಡಿ, ಯಾವುದೇ ವಿದ್ಯುತ್ ಮಂಡಳದಲ್ಲಿ ವಿದ್ಯುತ್ ಪ್ರವಾಹವು ವಿದ್ಯುತ್ ಕೋಶದ ಧನ ಧ್ರುವದಿಂದ ಅದರ ಋಣ ಧ್ರುವದ ಕಡೆಗೆ ಹರಿಯುತ್ತೆ. ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಈ ರೀತಿಯಾಗಿ ಹರಿತಾ ಹೋಗುತ್ತೆ. ಧನ ಧ್ರುವದಿಂದ ಋಣ ಧ್ರುವದ ಕಡೆಗೆ ಹರಿತಾ ಹೋಗುತ್ತೆ. ಅದೇ ಮಂಡಳದಲ್ಲಿ ಇಲೆಕ್ಟ್ರಾನ್ ಪ್ರವಾಹವು ವಿದ್ಯುತ್ ಕೋಶದ ಧ್ರುವದಿಂದ ಋಣ ಧ್ರುವದಿಂದ ಫ್ರಮ್ ದ ನೆಗೆಟಿವ್ ಪೋಲ್ ಇಂದ ಧನ ಧ್ರುವದ ಕಡೆಗೆ ಹರಿಯುತ್ತೆ. ಅರ್ಥಾತ್ ಯಾವುದೇ ಮಂಡಳದಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಪ್ರವಾಹದ ದಿಕ್ಕು ಯಾವಾಗಲೂ ಇಲೆಕ್ಟ್ರಾನ್ ಪ್ರವಾಹದ ದಿಕ್ಕಿಗೆ ವಿರುದ್ಧವಾಗಿರುತ್ತೆ. ಪ್ಲೀಸ್ ಈ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಯಾವುದೇ ಮಂಡಳದಲ್ಲಿ, ಓಕೆ, ನನ್ನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಸಾಂಪ್ರದಾಯಿಕ ವಿದ್ಯುತ್ ಪ್ರವಾಹದ ದಿಕ್ಕು ಯಾವಾಗಲೂ ಇಲೆಕ್ಟ್ರಾನ್ ಪ್ರವಾಹದ ದಿಕ್ಕಿಗೆ ವಿರುದ್ಧವಾಗಿ ಇರುತ್ತದೆ. ದೇರ್ ವಿಲ್ ಆಲ್ವೇಸ್ ಬಿ ಅನ್ ಒಪೋಸಿಟ್. ಯಾಕಂದ್ರೆ ಎಲೆಕ್ಟ್ರಾನ್ ಪ್ರವಾಹವು ಋಣದ್ರವದಿಂದ ಫ್ರಮ್ ದ ನೆಗೆಟಿವ್ ಪೋಲ್ ಪಾಸಿಟಿವ್ ಹೋಗುತ್ತೆ. ಸೊ ಈ ಸೆಂಟೆನ್ಸ್ ನ ಯಾವಾಗ್ಲೂ ನೆನಪಲ್ಲಿ ನೀವು ಇಟ್ಕೊಂಡಿರ್ಬೇಕಾಗತ್ತೆ. ಈಗ ವಿದ್ಯುತ್ ವಿಭವದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಸಮೀಕರಣ ಫಾರ್ಮುಲೀಸ್ ಕೂಡ ನಾವು ಚೆಕ್ ಮಾಡ್ತಾ ಹೋಗೋಣ. ಹೋಪ್ ಯು ಹ್ಯಾವ್ ನೋಟೆಡ್ ದಿಸ್ ಡೌನ್. ನೋಟ್ ಮಾಡ್ಕೊಂಡಿದ್ದೀರಾ ಇದನ್ನ? ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಆಯ್ತಾ? ನೋಟ್ ಮಾಡ್ಕೊಂಡ್ರಾ? ಕ್ಯಾನ್ ಐ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್? ಓಕೆ.
ಸೊ ಏನೋ ಒಂದು ಮ್ಯಾಮು ಈ ರೀತಿ ಒಂದು ಡಯಾಗ್ರಾಮ್ ತರ ಬಿಡಿಸಿದೀನಿ. ಏನಿದು ನೋಡಿ, ಒಂದು ಏಕಮಾನ ಆವೇಶವನ್ನ ಅನಂತದಿಂದ ದತ್ತ ಬಿಂದುವಿಗೆ ತರುವಾಗ ನಡೆಯುವ ಕೆಲಸ ಆ ಬಿಂದುವಲ್ಲಿನಲ್ಲಿರುವಂತಹ ವಿದ್ಯುತ್ ವಿಭವ ಅಂತ ಕರೀತಾರೆ. ಓಕೆ, ವಿದ್ಯುತ್ ವಿಭವ ಅಂತ ಹೇಳಿದ್ರೆ ಏನು ಅಂತ ಪ್ರಶ್ನೆ ಬರಬಹುದು. ಒಂದು ಏಕಮಾನ ಆವೇಶವನ್ನ ಅನಂತದಿಂದ ದತ್ತ ಬಿಂದುವಿಗೆ ತರುವಾಗ ನಡೆಯುವ ಕೆಲಸಕ್ಕೆ ಆ ಬಿಂದುವಿನಲ್ಲಿ ಇರುವ ವಿದ್ಯುತ್ ವಿಭವ ಎಂದು ಕರೆಯುತ್ತಾರೆ. ಆವೇಶ ಇಲ್ಲಿ ಕ್ಯೂ ಅನ್ನು ಅನಂತದಿಂದ ದತ್ತ ಬಿಂದುವಿಗೆ ನಡೆಯುವ ಕೆಲಸಕ್ಕೆ ಡಬ್ಲ್ಯೂ ಆಗಿದ್ದಲ್ಲಿ ಆ ಬಿಂದುವಿನ ವಿದ್ಯುತ್ ವಿಭವ ಅಂದ್ರೆ ವಿ ಅನ್ನ ಈ ರೀತಿ ನಾವು ವ್ಯಕ್ತಪಡಿಸಬಹುದು. ವಿ ಇಸ್ ಈಕ್ವಲ್ ಟು ವಿದ್ಯುತ್ ವಿಭವ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಎಲ್ಲಿ ಬರೆಯೋದು ನಾನು? ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಅಥವಾ ಇದನ್ನ ನಾನು ಈ ರೀತಿಯಾಗಿ ಬರೆಯಬಹುದು. ವಿದ್ಯುತ್ ವಿಭವ ಇಸ್ ಈಕ್ವಲ್ ಟು ನಡೆದ ಕೆಲಸ ಡಿವೈಡೆಡ್ ಬೈ ಕ್ಯೂ ಬಂದು ಸಾಗಿಸಿದ ಆವೇಶ. ತಿಳಿತಾ? ವಿದ್ಯುತ್ ವಿಭವ ಇಸ್ ಈಕ್ವಲ್ ಟು ನಡೆದ ಕೆಲಸ ಡಿವೈಡೆಡ್ ಬೈ ಸಾಗಿಸಿದ ಆವೇಶ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಈಗ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಳದಲ್ಲಿ ಎರಡು ಬಿಂದುಗಳ ನಡುವಿನ ವಿದ್ಯುತ್ ವಿಭಾಂತರವನ್ನ ಒಂದು ಏಕಮಾನ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಅಂತ ವ್ಯಾಖ್ಯಾನಿಸುತ್ತೇವೆ. ವಿಭಾಂತರಕ್ಕೆ ವೋಲ್ಟೇಜ್ ಅಂತ ಕರಿತಾವೆ. ಈ ವಿಭಾಂತರಕ್ಕೆ ನಾವೇನಂತ ಕರಿತೀವಿ? ವೋಲ್ಟೇಜ್ ಅಂತ ಕರಿತೀವಿ. ಅರ್ಥಾಯ್ತಾ? ಈಗ ಆವೇಶ ಕ್ಯೂ ಅನ್ನ ಬಿ ಬಿಂದುವಿನಿಂದ ಎ ಬಿಂದುವಿಗೆ ತರಬೇಕಾಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಈ ಬಿ ಬಿಂದುವಿನಿಂದ ಎ ಬಿಂದುವಿಗೆ ಆವೇಶ ಕ್ಯೂ ಅನ್ನ ನಾವು ತೆಗೆದುಕೊಂಡು ಬರ್ಬೇಕಾಗಿದೆ. ಈ ಪ್ರಕ್ರಿಯೆಯಲ್ಲಿ ನಡೆದ ಕೆಲಸ ಡಬ್ಲ್ಯೂ ಆಗಿರುತ್ತೆ. ಇಲ್ಲಿ ನಡೆದಂತಹ ಕೆಲಸ ಡಬ್ಲ್ಯೂ ಆಗಿರುತ್ತೆ. ಆ ಎರಡೂ ಬಿಂದುಗಳ ನಡುವೆ ಇರುವಂತರ ವಿಭಾಂತರ ವಿ ಆಗಿರುತ್ತೆ. ಸೊ ಇವುಗಳ ನಡುವೆ ಇರುವಂತಹ ವಿಭಾಂತರ ಇಲ್ಲಿ ವಿ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದ್ಯಾ? ಈಗ ವಿಭಾಂತರವನ್ನು ನಾವು ಹೇಗೆ ಹೇಳ್ತೀವಿ? ನಡೆದ ಕೆಲಸ ಡಿವೈಡೆಡ್ ಬೈ ಸಾಗಿಸಿದ ಆವೇಶ ಅಥವಾ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಇದು ಸಮೀಕರಣ ಆಗಿರುತ್ತೆ. ಮತ್ತೆ ಈ ವಿದ್ಯುತ್ ವಿಭವ ಮತ್ತು ವಿಭಾಂತರಗಳೆರಡರ ಅಂತರಾಷ್ಟ್ರೀಯ ಏಕಮಾನ ಒಂದೇ ಆಗಿದ್ದು ಅದನ್ನ ನಾವು ವೋಲ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೋಲ್ಟ್ ಅಂತ ಕರಿತೀವಿ. ಅಂಡ್ ವೋಲ್ಟ್ ಅನ್ನ ನಾವು ಸಾಮಾನ್ಯವಾಗಿ ವಿ ಈ ಅಕ್ಷರದಿಂದ ಗುರುತಿಸಲ್ಪಡ್ತೀವಿ. ಸೊ ಇದು ವಿದ್ಯುತ್ ವಿಭವ ಹಾಗೂ ವಿಭಾಂತರಗಳ ಬಗ್ಗೆ ಇರುವಂತಹ ಒಂದು ಮಾಹಿತಿ. ಈಗ ಈ 1 ವೋಲ್ಟ್ ವಿದ್ಯುತ್ ವಿಭವ ಅಂತ ಹೇಳಿದ್ರೆ ಎಷ್ಟಿರಬಹುದು ಅನ್ನೋದನ್ನ ನಾವು ಚೆಕ್ ಮಾಡ್ತಾ ಹೋಗೋಣ. ಈಗ ಅನಂತ ದೂರದಲ್ಲಿ ಇರುವ ಬಿಂದುವಿನಿಂದ ಒಂದು ಕೂಲಂ ಘನ ವಿದ್ಯಾವೇಶವನ್ನು ತಗೊಳ್ಳೋಣ. ಒಂದು ಕೂಲಂ. ಅರ್ಥ ಆಯ್ತಾ? ದತ್ತ ಬಿಂದುವಿಗೆ ತರಲು ಮಾಡ್ಬೇಕಾಗಿರುವಂತಹ ಕೆಲಸ ಒಂದು ಜೌಲ್ ಆಗಿದ್ದಲ್ಲಿ ಆ ಬಿಂದುವಿನಲ್ಲಿ ವಿದ್ಯುತ್ ವಿಭವ 1 ವೋಲ್ಟ್ ರೀತಿಯಲ್ಲಿ ಇರುತ್ತೆ. ಸೊ ಈಗ ಏನಾಗುತ್ತೆ? 1 ವೋಲ್ಟ್ ಇಸ್ ಈಕ್ವಲ್ ಟು 1 ಜೌಲ್ ಡಿವೈಡೆಡ್ ಬೈ 1 ಕೂಲಂ. ಅರ್ಥ ಆಯ್ತಾ? ಅದನ್ನ ನಾನು ಈ ರೀತಿಯಾಗಿ ಬರಿಬಹುದಾ? 1 ವೋಲ್ಟ್ ಇಸ್ ಈಕ್ವಲ್ ಟು 1 ಜೌಲ್. ಇದನ್ನ ಮೇಲೆ ನಾನು ಕಳಿಸ್ತೀನಿ. ಸೊ ಏನಾಗುತ್ತೆ? ಸಿ ಟು ದ ಪವರ್ ಆಫ್ -1 ಈ ರೀತಿಯಾಗಿ ನಾವು ಬರಿಬಹುದು. 1 ವೋಲ್ಟ್ ಇಸ್ ಈಕ್ವಲ್ ಟು 1 ಜೌಲ್ ಕೂಲಂ ಟು ದ ಪವರ್ ಆಫ್ -1 ಈ ರೀತಿಯಾಗಿ ಬರಿಬಹುದು. ಓಕೆ,
ಸೊ ಇದು ಇವತ್ತಿನ ಕ್ಲಾಸ್ ನಲ್ಲಿ ಕಲ್ತಂತಹ ವಿದ್ಯುತ್ ಶಕ್ತಿಯ ಕುರಿತಾದಂತಹ ಮಾಹಿತಿ. ಮುಂದಿನ ಕ್ಲಾಸ್ ನಲ್ಲಿ 1 ವೋಲ್ಟ್ ವಿಭಾಂತರ ಅಥವಾ 2 ಬಿಂದುಗಳ ನಡುವಿನಲ್ಲಿ ಇರುವಂತಹ ವಿಭಾಂತರಗಳ ಹೇಳಿಕೆಯನ್ನ ಅರ್ಥೈಸ್ಕೊಳ್ಳೋಣ. ವಿ ವಿಲ್ ಡಿಫೈನ್ ದಿಸ್ ಫಾರ್ಮುಲಾ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.